Hello everyone, welcome back to Chalon. In this video, I am sharing another type of event in probability. Already in part 2 and 3 videos, we discussed about dependent and independent event. In today's video, we will learn equally likely event, meaning and examples. Equally likely events are events that have the same probability of occurring. ಈ ಇವೆಂಟು ಏನಪ್ಪಾ ಅಂತಂದ್ರ ದ ಔಟ್ಕಮ್ಸ್ ವಿಚ್ ಆರ್ ಈಕ್ವಲಿ ಲೈಕ್ಲಿ ಟು ಹ್ಯಾಪನ್ ಇನ್ ಎ ಟ್ರಯಲ್. ಔಟ್ಕಮ್ಸ್ ಅಥವಾ ರಿಸಲ್ಟ್ಗಳು ಏನ್ ಬರ್ತಿರ್ತಾವೋ ಅವುಗಳು ಎಲ್ಲದಕ್ಕೂ ಕೂಡ ಈಕ್ವಲ್ ಚಾನ್ಸಸ್ಗಳು ಇರುತ್ತೆ ಅಂತ ಅರ್ಥ. ಎಲ್ಲದಕ್ಕೂ ಕೂಡ ಈಕ್ವಲ್ ಚಾನ್ಸ್ಗಳು ಇರಬೇಕು ಅಂದಾಗ ಮಾತ್ರ ಅದಕ್ಕೆ ಈಕ್ವಲಿ ಲೈಕ್ಲಿ ಈವೆಂಟ್ಸ್ಗಳು ಅಂತ ಕರಿತೀವಿ. ಅನದರ್ ಮೀನಿಂಗ್, ದ ಔಟ್ಕಮ್ಸ್ ವಿಚ್ ಆರ್ ಈಕ್ವಲಿ ಲೈಕ್ಲಿ ಟು ಹ್ಯಾಪನಿಂಗ್ ಇನ್ ಎ ಟ್ರಯಲ್ ಆರ್ ಕಾಲ್ಡ್ ಆಸ್ ಈಕ್ವಲಿ ಲೈಕ್ಲಿ ಈವೆಂಟ್ಸ್. ಎಕ್ಸಾಂಪಲ್, ವೆನ್ ಎ ಕಾಯಿನ್ ಈಸ್ ಟಾಸ್ಡ್, ಪಾಸಿಬಲ್ ಔಟ್ಕಮ್ಸ್ ಆರ್ ಹೆಡ್ ಆರ್ ಟೇಲ್. 50% ಹೆಡ್ಗಿದೆ, 50% ಏನಿದೆ ಟೇಲಿಗೆ ಏನೈತಿ ಅವಕಾಶಗಳು ಬರೋದು ಇದೆ. Therefore, probability of head 50% means 1/2. Similarly, probability for tail adu kuda 1/2 irtೈತಿ. Both have equal chances, so they are equally likely events. Second, another example ನಾವು ಹೇಳೋದಾದ್ರೆ, when a dice is rolled, dice roll ಮಾಡಿದಾಗ ರಿಸಲ್ಟ್ಗಳು ಏನ್ ಬರ್ಬೋದು? ರಿಸಲ್ಟ್ಗಳು 1 ರಿಂದ 6 ನಂಬರ್ದಲ್ಲಿ ಯಾವ್ದಾದ್ರೂ ಬರ್ಬೋದು. ಪ್ರತಿಯೊಂದು ನಂಬರಿಗೆ ಚಾನ್ಸಸ್ಗಳು ಎಷ್ಟಿದಾವ? ಈಚ್ ನಂಬರ್ ಹ್ಯಾಸ್ ಅ ಪ್ರೊಬಬಿಲಿಟಿ ಆಫ್ 1/6. ಪ್ರತಿಯೊಂದಕ್ಕೂ ಕೂಡ ಒಂದು ಚಾನ್ಸ್ ಬಂದೇ ಬರ್ತೈತಿ, ಒಂದು ಅವಕಾಶ ಐತಿ. ಯಾವುದೇ ನಂಬರ್ ಅಲ್ಲೇ ರಿಪೀಟೆಡ್ ಇರೋದೇ ಇಲ್ಲ. ಹಾಗಾಗಿ ಇದಕ್ಕೆ ಈಕ್ವಲಿ ಲೈಕ್ಲಿ ಇವೆಂಟ್ ಅಂತ ಕರಿತೀವಿ. ಆಲ್ ಔಟ್ಕಮ್ಸ್ ಹ್ಯಾವ್ ಸೇಮ್ ಪ್ರೊಬಬಿಲಿಟಿ, ಸೊ ದೇ ಆರ್ ಈಕ್ವಲಿ ಲೈಕ್ಲಿ ಇವೆಂಟ್ಸ್. ಅನದರ್ ಎಕ್ಸಾಂಪಲ್ ನೋಡ್ರಿ, ಇಲ್ಲಿ ನಿಮ್ಗೆ ಕ್ಲಿಯರ್ ಆಗಿ ಇನ್ನೊಂದು ಸ್ವಲ್ಪ ಕಾನ್ಸೆಪ್ಟ್ ಅರ್ಥ ಆಗ್ತೈತಿ. ಒಂದು ಜಾರ್ ಒಳಗ 9 ಚಾಕ್ಲೇಟ್ಗಳಿದ್ದಾವ. ರೆಡ್ ಕಲರ್ದ 3, ಗ್ರೀನ್ ಕಲರ್ದ 3 ಮತ್ತ ಯೆಲ್ಲೋ ಕಲರ್ದ ಏನಿದಾವ 3 ಕಲರ್ ಚಾಕ್ಲೇಟ್ಗಳಿದ್ದಾವ. ಇಲ್ಲಿ ನಾವು ಪ್ರೊಬಬಿಲಿಟಿದ ನೋಡಿದ್ರ ಟೋಟಲ್ 9 ಇರೋದ್ರಿಂದ ಇಲ್ಲಿನೂ ಕೂಡ ರೆಡ್ಗೆ ಎಷ್ಟು ಅವಕಾಶ ಇದೆ? 3 ಇದಾವ. ರೆಡ್ 3 ಡಿವೈಡೆಡ್ ಬೈ ಟೋಟಲ್ 9. ಯೆಲ್ಲೋಕ ಅದು ಕೂಡ 3 ಡಿವೈಡೆಡ್ ಬೈ 9. ದೆನ್ ಗ್ರೀನಿಗೆ 3 ಡಿವೈಡೆಡ್ ಬೈ 9. 3 ಕಲರ್ದ ಚಾಕ್ಲೇಟ್ಗಳಿಗೆ ಈಕ್ವಲಿ ಏನೈತಿ ಅವಕಾಶ ಇದೆ. ಹಾಗಾಗಿ ಇದು ಕೂಡ ಈಕ್ವಲಿ ಲೈಕ್ಲಿ ಇವೆಂಟ್ ಅಂತ ಕರಿತೀವಿ. ಸಪೋಸ್ ರೆಡ್ ಕಲರ್ದ 4 ಚಾಕ್ಲೇಟ್ಗಳು ಏನಾದ್ರೂ ಇದ್ರೆ ಅವಾಗ ಟೋಟಲ್ ಕೂಡ ವ್ಯತ್ಯಾಸ ಆಗ್ತೈತಿ, 10 ಆಗ್ತೈತಿ. ರೆಡ್ ಎಷ್ಟು ಅದಾವ? 4 ಅದಾವ. ಹಾಗಾಗಿ ಇದೇನಲ್ಲ, ಇಟ್ ಈಸ್ ನಾಟ್ ಈಕ್ವಲಿ ಲೈಕ್ಲಿ ಇವೆಂಟ್. ಏನಿರ್ಬೇಕು ನಮ್ಗ? ಎಲ್ಲವೂ ಕೂಡ ಸೇಮ ಇರ್ಬೇಕು. ಮೊದಲು ಚಾಕ್ಲೇಟ್ಗಳು ಏನಿರ್ಬೇಕು? 3 ಇದ್ರ 3 ಕಲರ್ದು 3ನ ಇರ್ಬೇಕು. 4 ಇದ್ರ 4 ಇರ್ಬೇಕು. ಆಡ್ ನಂಬರ್ಗಳು, ಬೇರೆ ಬೇರೆ ನಂಬರ್ಗಳು ಏನಾದ್ರು ಇದ್ದಂತ ಸಂದರ್ಭದಲ್ಲಿ ನಾವು ಅದಕ್ಕ ಏನಂತ ಕರೆಯಂಗಿಲ್ಲ, ಈಕ್ವಲಿ ಲೈಕ್ಲಿ ಇವೆಂಟ್ ಅಂತ ಕರೆಯೋದಿಲ್ಲ. ಈಕ್ವಲಿ ಲೈಕ್ಲಿ means only if the numbers are same, then only it is called as equally likely event. ನೆಕ್ಸ್ಟ್ ಅಪ್ಕಮಿಂಗ್ ವಿಡಿಯೋದಲ್ಲಿ ನಾವು ಶ್ಯೂರ್ ಇವೆಂಟ್ ಅಂದ್ರೆ ಏನು, ಅದರದ ಮೀನಿಂಗು ಆಸ್ ವೆಲ್ ಆಸ್ ಎಕ್ಸಾಂಪಲ್ಸ್ ಗಳನ್ನ ನೋಡೋಣ ಅಂತ. ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಥ್ಯಾಂಕ್ ಯು.